ನೀನೇ ಅಲ್ವಾ ಈ ಕೆಲಸ ಮಾಡಿರೋದು? ಅದೇನು ಸಂಪದಾಗೆ ಮತ್ತೆ ಹೊಡಿತಿದ್ದೀರಾ? ಅದು ಕೊನೆ ಏಟು ಅಂತ ಪೂಜೆ ಕೊನೆಯಲ್ಲಿ ಹೊಡೆಯೋದು ಈ ಪೂಜೆ ಪದ್ಧತಿ ಅಂತೆ. ಹೌದೌದು, ಆಗ್ಲೇ ಪೂಜೆಯಲ್ಲಿ ನೀ ಮದುವೆ ಆಗತ್ತಂತ ಪೂಜಾರು ಹೇಳಿದ್ರು. ಅವ್ರು ಹೇಳಿದ್ರಾ? ಹಾಗಾದ್ರೆ ಓಕೆ. ಅತ್ತೆ ಸಾಕು ಬಿಡಿ, ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ದಾಳೆ. ಒಡವೆ ಅಂತೂ ಸಿಕ್ತಲ್ಲ. ಹೇಗೆ ಹೇಗೆ ಸುಮ್ಮನೆ ಬಿಡೋದು ಇವಳನ್ನ? ಅಯ್ಯೋ ಸಂಪದ, ಅಮ್ಮ. ಅಯ್ಯೋ ಸಂಪದ, 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 ಹೋಗು ಆಯಿಂಟ್ಮೆಂಟ್ ತಗೊಂಡ್ ಬನ್ನಿ. ಸಂಪದ, ಚಿಕ್ಕಮ್ಮ ಬೇಗ ತಗೋ. ಅಯ್ಯೋ ಸಂಪದ, ಸಂಪದ ಎದ್ದೇಳು. ಆಹಾ, ಇದೇ ಅಲ್ವಾ ನಿಮ್ಮ ಅಭಿಮಾನಕ್ಕೆ, ಗಂಡ ಹೆಂಡತಿಯಾಗಿ ನಿಮ್ಮ ಅನ್ಯೋನ್ಯತೆಗೆ ಕೋರ್ಟಲ್ಲಿ ಸಾಕ್ಷಿಗಳು. ಸಾಕಪ್ಪ, ಈ ಜನ್ಮ ಸಾರ್ಥಕ ಆಗೋಯ್ತು. ಒಬ್ಬ ಒಳ್ಳೆ ಸೊಸೆನ, ಒಬ್ಬ ಒಳ್ಳೆ ಗಂಡನ, ಒಂದು ಒಳ್ಳೆ ಕುಟುಂಬನ ನೋಡಿದೆ ನಾನು. ಅವಳ ಕಾಲಿಗೆ ನೀನ್ ಯಾಕೋ ಆಯಿಂಟ್ಮೆಂಟ್ ಹಚ್ತಿದ್ಯಾ? ಎದ್ದೇಳು. ಇವಳ ಹಾಳು ಬುದ್ಧಿಗೆ ಅಮ್ಮನವ್ರು ಕೊಟ್ಟಿರೋ ಶಿಕ್ಷೆ ಕಣೋದು. ಕಾಲ್ ಸುಟ್ಟು ಬೊಬ್ಬೆ ಆಗಿದೆ ಅಂತಾನು ಇಲ್ಲ. ಏನತ್ತೆ ನೀವು? ಏನೇ ಧ್ವನಿ ಜೋರಾಗಿದೆ? ಆ ಕರುಣಾಕರ್ ರಾವ್ ಇದನ್ನಲ್ಲ ಅಂತ ಕೋಪನ ಮುಷ್ಟಿಲಿ ಇಟ್ಕೊಂಡು ಸುಮ್ನೆ ಇದ್ರೆ ಜಾಸ್ತಿ ಮಾತಾಡ್ತಿದ್ಯಲ್ಲ. ಇನ್ನು ಬಿಡಿ ಅವಳ ವಿಷಯನ. ಪೂಜೆ ಯಾರೇ ಮಾಡಿದ್ರು ಹೋಗಿದ್ದ ಬಂಗಾರ ಆ ಅಮ್ಮನವ್ರ ದಯೆಯಿಂದ ಮನೆಗೆ ಸೇರ್ತು. ಏನೋ ಆಫೀಸರ್ ಹಾಗೆ ನೋಡ್ತಿದ್ದೀರಾ? ಸಂಪದ ನಿನ್ನ ಕೆಂಡದ ಮೇಲೆ ತಳ್ಳಿದ್ದು ನೆನಪಾಗ್ತಿತ್ತು. ನನಗೂ ಆ ಕ್ಷಣ ನೀವು ನನ್ನನ್ನು ನೋಡಿದ ಆ ನೋಟನೇ ನೆನಪಾಗತ್ತೆ. ಒಂದು ಕ್ಷಣ ನನ್ನ ಹೃದಯನೇ ನಿಂತು ಹೋಗಿತ್ತು ಕಲ್ಯಾಣಿ. ದೇವ್ರ ದಯೆಯಿಂದ ಸದ್ಯ ಏನೂ ಆಗಿಲ್ಲ. ಅದಕ್ಕೇನಾ ತೊಂದರೆಗಳಿಂದ ಹುಷಾರಾಗಿ ಹೊರಗೆ ಬಂದ ನನ್ನನ್ನು ಬಿಟ್ಟೋಗಿದ್ದ ಹೆಂಡತಿಗೆ ಪಾದಪೂಜೆ ಮಾಡ್ತಿರೋದು? ಸಂಪದಾನ ಎಷ್ಟು ಜೋಪಾನವಾಗಿ ಹಿಡ್ಕೊಂಡ್ರಿ, ಎಷ್ಟು ಹುಷಾರ ಕೈಯಲ್ಲಿ ಎತ್ಕೊಂಡ್ ಬಂದ್ರಿ, ಎಷ್ಟು ಪ್ರೀತಿಯಿಂದ ಅವಳ ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚಿದ್ರಿ. ಇದೆಲ್ಲ ನೋಡ್ತಿದ್ರೆ ನನಗೇನೂ ಆಗ್ಲಿಲ್ಲ, ಆದ್ರೆ ನಿಮ್ಗೆ ಏನೋ ಆಗಿರೋ ತರ ಅನ್ನಿಸ್ತಿರೋದು. ಏನು ಮಾಜಿ ಹೆಂಡತಿ ಮೇಲೆ ಮನ್ಸಾಗಿರೋ ಹಾಗಿದೆ? ಹಾಗಾದ್ರೆ ನಾನು ನಮ್ಮಮ್ಮನ ಮನೇಲೇ ಇರ್ಬೇಕೇನೋ. ಏನ್ ಕಲ್ಯಾಣಿ ಹಾಗೆ ಮಾತಾಡ್ತಿದ್ಯಾ? ನನ್ನನ್ನೇ ಅನುಮಾನಿಸ್ತಿದ್ಯಾ? ಮತ್ತೆ ಕಣ್ಣಲ್ಲಿ ಕೆಲವೊಂದನ್ನ ನೋಡ್ದಾಗ ನಂಬಲೇಬೇಕಾಗತ್ತೆ. ಏನ್ ಮಾಡೋದು? ಏನು ಗೊತ್ತಿಲ್ದೇ ಇರೋ ಹಾಗೆ ಮಾತಾಡ್ತಿದ್ಯಲ್ಲ ಕಲ್ಯಾಣಿ. ಆ ಕರುಣಾಕರ್ ರಾವ್ ಇದಾನೆ ಅಂತಾನೆ ನಾನು ಅದನ್ನೆಲ್ಲ ಮಾಡ್ಬೇಕಾದ್ ಬಂತು. ಸಂಪದ ಮೇಲಿನ ಪ್ರೀತಿಯಿಂದಲ್ಲ. ಹೆದರ್ಕೋಬೇಡಿ ಆಫೀಸರ್, ಏನೋ ಆಟ ಆಡ್ಸೋದಕ್ಕೋಸ್ಕರ ಹಾಗಂದೆ ಅಷ್ಟೇ. ನಿಮ್ಮೇಲ್ ನಾನು ಅನುಮಾನ ಪಡ್ತಾ ಇದ್ದೀನಿ ಅಂದ್ರೆ ನನ್ ಮೇಲ್ ನಾನು ಅನುಮಾನ ಪಡ್ತಿದ್ದೀನಿ ಅಂತ. ನನ್ನನ್ನೇ ಆಟ ಆಡಿಸ್ತೀಯ ನೀನು? ಏಯ್ ನಿನ್ನ ಏನಾಯ್ತು? ಅಮ್ಮ
ಏನಾಯ್ತು ಕಲ್ಯಾಣಿ? ಕಾಲ್ ನೋವು. ಬಾ ಇದಳು ಮೇಲೆ. ನನ್ನನ್ನೇ ಆಟ ಆಡಿಸ್ತೀಯಾ? ನಿನ್ನ ಇರೋ ಏಯ್ ಕಲ್ಯಾಣಿ ನಿಂತ್ಕೋ. ನನ್ನನ್ನೇ ಆಟ ಆಡಿಸ್ತೀಯ ನೀನು? ನಿನಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ಏನ ಪನಿಷ್ಮೆಂಟ್? ಏನು ಅಂದ್ರೆ ಸಂಪದ, ಅಮ್ಮ ಬಾ ಕೂತ್ಕೋ ಬಾ. ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ನಿನಗೆ ಗೊತ್ತಿಲ್ಲ ಅಲ್ಲ? ನಾನೀಗ ನಿನಗೆ ಮಾಡಿದ್ದು ಸಹಾಯ, ಅದಕ್ಕೂ ಕೋಪ ಮಾಡ್ಕೊಂಡ್ರೆ ಹೇಗೆ? ಏನ್ ನೀವು ಮಾಡಿದ ಸಹಾಯ? ಕೆಂಡದ ಮೇಲೆ ನಡ್ಸೋದು, ಬಿಸಿನೀರ್ ಹಾಕೋದು, ತ್ರಿಶೂಲ ಚುತ್ಸೋದಾ? ನಿನಗೆ ನೋವು ಕೊಡಬೇಕು ಅನ್ನೋ ಉದ್ದೇಶ ನನ್ನ ಮಗಳಿಗೆ ಯಾವತ್ತೂ ಇಲ್ಲ ಸಂಪದ. ನೀನೇ ನೋವು ಕೊಡೋ ಹಾಗೆ ಮಾಡ್ಕೊಳ್ತಿದೀಯ. ಇದೆಲ್ಲ ನಿನಗೆ ಬೇಕಿತ್ತ ಹೇಳು? ನೀನು ಕೂಡ ನನ್ನ ಮಗಳಿದ್ದ ಹಾಗೆಮ್ಮ. ಅದಕ್ಕೆ ನಿನ್ನ ನೋಡ್ತಿದ್ರೆ ನನಗೆ ಪಾಪ ಅಂತ ಅನ್ಸುತ್ತೆ. ನೀನು ತಪ್ಪು ಮೇಲೆ ತಪ್ಪು ಮಾಡಿ ಶೌರ್ಯ ಕಲ್ಯಾಣಿ ತಪ್ಪು ಮಾಡಿರೋ ಹಾಗೆ ಅವ್ರಿಗೆ ನೋವು ಕೊಡಬೇಕು ಅಂತ ನೋಡ್ತೀಯಲ್ಲ, ತಪ್ಪು ಸಂಪದ. ಮೊದಲಿನಿಂದಲೂ ನೀನು ಮಾಡ್ತಿರೋ ಕೆಲಸ ಎಲ್ಲ ತಪ್ಪೆ. ಅದೇ ಶೌರ್ಯನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನೀನು ಇವತ್ತಿಗೂ ಜೀವಂತವಾಗಿ ಈ ರೀತಿ ಇರ್ತಿದ್ಯಾ ಹೇಳು? ಕೆಲವು ಸಂಬಂಧಗಳನ್ನ ಸಾಯಿಸ್ಕೊಳ್ಳೋದು ಇಲ್ಲ, ದೂರ ಮಾಡ್ಕೊಳ್ಳೋದು ಇಲ್ಲ. ಅದಕ್ಕೆ ನೀನಿನ್ನೂ ಬದುಕಿರೋದು. ಈಗಲೂ ಏನು ಕಾಲ ಮಿಂಚಿಲ್ಲ. ನೀನು ತಪ್ಪಾಯ್ತು ಅಂತ ಹೇಳಿ ಶೌರ್ಯನ ಕಾಲಕ್ಕೆ ಬೀಡು. ನಿನಗೆ ಪ್ರಾಣ ಭಿಕ್ಷೆ ಕೊಡಿಸ್ತೀನಿ ನಾನು. ನೀನ್ ಅಂದ್ಕೊಂಡ ಹಾಗೆ ಎಲ್ಲಾದ್ರೂ ದೂರ ಹೋಗಿ ಸಿದ್ದು ಜೊತೆ ಜೀವನ ಮಾಡ್ಕೊಂಡು ಸಂತೋಷವಾಗಿರಬಹುದು. ನಾನು ಎಲ್ಲಿಗೆ ಹೋಗ್ಬೇಕು? ಯಾರಿಗೆ ಕ್ಷಮಾಪಣೆ ಹೇಳ್ಬೇಕು ಅನ್ನೋದನ್ನ ನಾಳೆ ಕೋರ್ಟಲ್ಲಿ ಗೊತ್ತಾಗುತ್ತೆ. ಆದ್ರೂ ಕರುಣಾಕರ್ ರಾವ್ ಮುಂದೆ ನೀವೆಲ್ರೂ ಚೆನ್ನಾಗಿ ಒಳ್ಳೆಯವ್ರ ಹಾಗೆ ನಟಿಸಿದ್ರಿ ಅಲ್ವಾ? ಆ ವಿಡಿಯೋ ಏನಾದ್ರೂ ಕೋರ್ಟ್ಗೆ ಹೋದ್ರೆ ನೀನ್ ಇದೇ ರೀತಿ ಇಲ್ಲೇ ಇರ್ಬೇಕಾಗಿ ಬರುತ್ತಲ್ವಾ? ಓ, ನೀವ್ ಆ ರೀತಿ ಕನಸು ಕಾಣ್ತಿದ್ದೀರಾ? ನಾಳೆ ನಿಮ್ಮೆಲ್ಲರಿಗೂ ಕೋರ್ಟಲ್ಲಿ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಹಾಗೆ ಮಾಡೋದಕ್ಕೆ ಯಾವ ವಿಡಿಯೋದಲ್ಲೂ ನಾವು ನಿನಗೆ ನೋವು ಕೊಟ್ಟ ಹಾಗೆ ರೆಕಾರ್ಡೇ ಇಲ್ವಲ್ಲಮ್ಮ. ನಿಮ್ಮೆಲ್ಲರ ನಟನೆ ಕೋರ್ಟಲ್ಲಿ ಜಡ್ಜ್ ಅವ್ರ ಮುಂದೆ ಹೋಗದೆ ಇರೋ ಹಾಗೆ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಲ್ಲ. ನನಗೆ ಹಿಂಸೆ ಕೊಟ್ಟಿದ್ದೀರಾ, ನನ್ನ ಸಿದ್ದುಗೆ ತುಂಬಾ ಕಷ್ಟ ಕೊಟ್ಟಿದ್ದೀರಾ ಅಂತ ನಿಮ್ಮನ್ನ ಅಷ್ಟೇ ಈಸಿಯಾಗಿ ಸುಮ್ಮನೆ ಬಿಡ್ತೀನ? ಗೇಟಿಗೆ ಎದುರಿಟ್ಟು ಕೊಟ್ಟೆ ಕೊಡ್ತೀನಿ.
ಏನ್ ನೀನ್ ಎದುರು ಇಟ್ಕೊಡೋದು? ನೋಡ್ತೀರಿ, ಇದಕ್ಕೂ ಪ್ರತಿಫಲ ಅನುಭವಿಸ್ಬೇಕಾಗಿ ಬರುತ್ತೆ. ನೀವು ನನಗೆ ಕೊಟ್ಟಿರೋ ಹಿಂಸೆ ವಿಡಿಯೋಗಳು ನಿಮಗೆ ಗೊತ್ತಿಲ್ಲದೆ ಆ ಕರುಣಾಕರ್ ರಾವ್ ಕೈ ಸೇರಿದೆ. ಅವನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರು ಕಾಣಿಸ್ತಾ ಇದ್ರು. ಅವನ ಹತ್ರ ಇರೋ ಆ ವಿಡಿಯೋದಲ್ಲಿ ನನಗೆ ಕಿರ್ಚಾಟ, ನೀವು ನನಗೆ ಕೊಡ್ತಿರೋ ಟಾರ್ಚರ್ ವಿಡಿಯೋಗಳು ಎಲ್ಲ ಜಡ್ಸರ್ಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಏ ಸಿದ್ದು, ಎಲ್ಲಿ ಆ ಒಡವೆ ಎಲ್ಲ ಕೊಡು. ಅಬ್ಬಬ್ಬಬ್ಬಾ, ಹೋಯ್ತು ಅನ್ಕೊಂಡಿದ್ ಒಡವೆ ಎಲ್ಲ ಮತ್ತೆ ಸಿಕ್ತು. ಅಲ್ಲ ಕಣಿಸಿದ್ದು, ನಾವು ಇದನ್ನೆಲ್ಲ ತಗೊಂಡು ಶೌರ್ಯ ಕೈಗೆ ಸಿಗದೆ ಇರೋ ಹಾಗೆ ಬಂದ್ವಿ. ಆದ್ರೆ ಸಂಪದ ಪರಿಸ್ಥಿತಿ? ನಾವು ಹೋಗಿ ಬಂಗಾರ ಕಳ್ತನ ಮಾಡಿದೀವಿ ಅಂದ್ರೆ ಸಂಪದ ಹೆಲ್ಪ್ ಮಾಡಿರ್ತಾಳೆ ಅನ್ನೋ ಅನುಮಾನ ಅವ್ರಿಗೆ ಬಂದಿರುತ್ತಮ್ಮ. ಅನುಮಾನ ಬಂದ್ರೆ ಸುಮ್ಮನೆ ಬಿಡ್ತಾರಾ? ಕೆಳಗಡೆ ಹಾಕೊಂಡು ಎಲ್ರೂ ತುಳಿತಾರೆ. ಇವತ್ತು ಒಂದಿನ ಸಂಪದ ಸಹಿಸ್ಕೊಳ್ಳೇಬೇಕಮ್ಮ. ನಿಜಕ್ಕೂ ನಮ್ಮ ಜೊತೆ ಸಂಪದ ಬರ್ತಿದ್ಲು, ಆದ್ರೆ ಇವತ್ತು ಹಾಗಾಗಿಲ್ಲ. ಸರಿ ಬಿಡು, ನಾಳೆ ಇದ್ರಲ್ಲಿ ಯಾವ್ದಾದ್ರೂ ಒಂದು ಗಿರ್ವಿ ಇಡ್ಬೇಕು. ಯಾಕೆಂದ್ರೆ ಖರ್ಚಿಗೂ ಕೂಡ ದುಡ್ಡಿಲ್ಲ. ಇಡೋಣ ಬಿಡು, ಆದ್ರೆ ದೊಡ್ಡ ವಸ್ತು ಅಲ್ಲ. ಸಿಂಪಲ್ ಆಗಿ ಒಂದು ಉಂಗುರ ತಗೊಂಡು ಹೋಗಿ ಅಡ ಇಡೋಣ. ಇಲ್ಲ ಅಂದ್ರೆ ತಗೊಳ್ಳೋನಿಗೆ ಅನುಮಾನ ಬರುತ್ತೆ. ಅದು ನಿಜನೇ ಬಿಡು. ಸರಿ ನಡಿ, ಮೊದಲು ಇಲ್ಲಿಂದ ಹೊರಟೋಗೋಣ. ಓ ಸಂಪದ ಇಲ್ಲಿದ್ಯಾ? ಮನೆ ಪೂರ್ತಿ ಹುಡುಕ್ದೆ ನಿನ್ಗೋಸ್ಕರ. ನೋಡ್ದ್ಯಾ ಸಂಪದ, ಆ ಕಲ್ಯಾಣಿಯವರು ಎಂತ ಏಟ್ ಕೊಟ್ರು? ಅವ್ರ ಮಾತನ್ನ ಕುರುಡ್ರ ಹಾಗೆ ನಂಬಿದ್ವಿ. ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಮನೇಲಿ ಎಲ್ರು ನನ್ನ ಪೆದ್ದಿ ಅಂತಂತಾರೆ. ನೀನು ನನ್ಗಿಂತ ದೊಡ್ಡ ಪೆದ್ದಿ ಅಂತ ಇವತ್ತೇ ಅರ್ಥ ಆಗಿದ್ದು. ಚಿಕ್ಕಮ್ಮ, ಏನು ನಿಂಗ್ ಕೋಪ ಕೂಡ ಬರ್ತಿದ್ಯಾ? ನಾನು ತಲೆ ಬಾಯಿ ಹೊಡ್ಕೊಂಡು ಹೇಳ್ತಾನೇ ಇದ್ದೆ, ಆ ದಮಯಂತಿ ಅತ್ಗೆ ಅಮ್ನೋರಿಗೆ ಒಡವೆನ ಅಲಂಕರಿಸಿದಾಗ ಗೊತ್ತಾಗ್ದಾಗೆ ಬಂದು ಅವ್ರವ್ರೇ ಗುಸುಗುಸು ಮಾತಾಡ್ಕೋತಿದ್ದಾರೆ ಅಂತ. ಆದ್ರೆ ಕೇಳಿದ್ಯಾ, ಸಾಲ್ದಕ್ ಅವ್ರನ್ನ ನೋಡಿ ಕರುಣೆ ತೋರಿಸ್ದೆ. ಇವಾಗೇನಾಯ್ತು? ಅಂಗಾಲೆಲ್ಲ ಸುಟ್ಟು ಬೊಬ್ಬೆ ಬಂದಿದೆ, ಆ ನಾಲ್ಗೆ ಬೇರೆ ಗಾಯ ಆಗಿ ಉರಿತಿದೆ. ಅದು ಅವ್ರು ಮಾಡಿದ್ದಲ್ಲ, ನಿನಗ್ ನೀನೆ ಕೇಳಿ ಮಾಡ್ಕೊಂಡಿದ್ದು. ಆದ್ರೂ ಎಲ್ಲ ನಮ್ ಹುಚ್ಚತರ ಅಂದ್ರೆ ಅವ್ರ ಮಾತನ್ನ ನಂಬಿ ಕೈಗೆ ಸಿಕ್ಕಿದ್ ಬಂಗಾರ ಅಂತಂದು ಅವ್ರ ಕೈಗೆ ಕೊಟ್ಟಿದೀವಿ ಅಂತಂದ್ರೆ ಎಂತ ಹುಚ್ಚರಂತ ಹೇಳು. ಆ ಕಲ್ಯಾಣಿ ಇಷ್ಟು ದೊಡ್ಡ ಸ್ಕೆಚ್ ಹಾಕಿ ನನ್ನ ಬೆರಳಲ್ಲೇ ನನ್ನ ಕಣ್ಣಿಗೆ ಚುಚ್ಚಿಸ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಿಕ್ಕಮ್ಮ. ನಮ್ಮೆಲ್ರಿಗಿಂತ ನೀನೊಬ್ಳೆ ದೊಡ್ಡ ವಿಲನ್ ಅಂತ ಇಷ್ಟ ಕಾಲ ಅನ್ಕೋತಿದ್ದೆ. ಇವತ್ತೇ ಗೊತ್ತಾಯ್ತು, ನೀನ್ ವಿಲನ್ ಜಾಸ್ತಿ, ಕಾಮಿಡಿನಿಗ್ ಕಡಿಮೆ ಅಂತ. ಒಟ್ನಲ್ಲಿ ಶೌರ್ಯ ಕಲ್ಯಾಣಿ ಬುದ್ಧಿವಂತಿಕೆ ಪುಣ್ಯದಿಂದ ಹೊಸಲ್ ದಾಟಿ ಹೋಗಿದ್ದ ಬಂಗಾರ ವಾಪಸ್ ಮನೆಗೆ ಬಂತು. ಬಂಗಾರ ಹೋಯ್ತಲ್ಲಪ್ಪ ಅಂತ ನಾವೆಲ್ಲ ಗಾಬರಿ ಆಗಿದ್ರೆ ಬುದ್ಧಿವಂತಿಕೆ ಉಪಯೋಗಿಸೋದಿಕ್ಕೆ ಹೋದ ಬಂಗಾರ ಮತ್ತೆ ನಮಗೆ ವಾಪಸ್ ಸಿಕ್ತು. ನನ್ನ ಅದೃಷ್ಟ ಚೆನ್ನಾಗಿದ್ದಿದ್ದಕ್ಕೆ ಹೋಗಿದ್ದು ಬಂಗಾರ ಹೋಗದೆ ಹಾಗೆ ವಾಪಸ್ ಸಿಕ್ಬಿಡ್ತು. ನಿಂದೆ ಅಲ್ಲ, ಎಲ್ರದ್ದು ಸಿಕ್ಕಿದೆ. ನನಗೆ ನನ್ನ ಬಂಗಾರ ಮಾತ್ರ ಮುಖ್ಯ. ನೀನ್ ಹೀಗೆ ಮಾತಾಡ್ತೆ ಅಂತ ಗೊತ್ತಿದ್ರೆ ನಿನ್ ಬಂಗಾರನ್ ಮಾತ್ರ ನಾನು ಅವನಿಗೆ ಸಿಗದೆ ಇರೋವಾಗ ಮಾಡ್ತಾ ಇದ್ದೆ.
ಸುಮ್ನಿರು ಶಿವರಾಮ್. ಅವಳೇನೋ ಬಂಗಾರ ಸಿಕ್ಕಿರೋ ಆನಂದದಲ್ಲಿದ್ದಾಳೆ. ಇವಾಗ ಏನಾದ್ರೂ ಅಂದ್ರೆ ಮತ್ತೆ ಬೇಜಾರ್ ಮಾಡ್ಕೋತಾಳೆ. ಅದು ನಿಜಾನೇ ಬಿಡಿ ಅತ್ತಮ್ಮ. ಒಡವೆಗಳು ಈ ಸಲ ಮತ್ತೆ ಕಳ್ತನ ಆಗದೆ ಇರೋ ಹಾಗೆ ನಾವು ಹುಷಾರಾಗಿ ನೋಡ್ಕೋಬೇಕು. ನೀನು ಕಲ್ಯಾಣಿ ಇರಬೇಕಾದ್ರೆ ಆ ಭಯ ಇಲ್ಲ ಬಿಡು ಶೌರ್ಯ. ಮನೇಲಿರೋ ಬಂಗಾರನೆಲ್ಲ ಎತ್ಕೊಂಡು ಹೋದ್ರೂ ಕೂಡ ಮತ್ತೆ ತಗೊಂಡು ಹೋದೋನೆ ವಾಪಸ್ ತರೋ ಹಾಗೆ ಮಾಡಿದ್ರಿ ನೋಡು, ಅದು ಮಾಮೂಲಿ ವಿಷಯ ಅಲ್ಲ. ಅದು ಕೂಡ ಆಫೀಸರ್ ಐಡಿಯಾನೇ. ಅಜ್ಜಿ ಮನೆಯವರೆಲ್ಲ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಸುಳ್ಳನ್ನ ನಿಜ ಅಂತ ನಿಮ್ಮನ್ನ ಆ ಕಡೆ ಅವರನ್ನು ನಂಬಿಸಿ ಒಡವೆಗಳು ವಾಪಸ್ ಮನೆಗೆ ಬರೋ ಹಾಗೆ ಮಾಡಿದ್ರು. ನೀವಿಬ್ರು ಆ ವಿಷಯ ನಮಗ್ ಗೊತ್ತಾಗದೇ ಇರೋ ಹಾಗೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ನಾವು ಭಯ ಪಟ್ಕೊಂಡು ಆ ಸಿದ್ದು ಹುಷಾರಾಗೋ ಹಾಗೆ ಮಾಡ್ತಾ ಇದ್ವಿ. ಆ ಸಿದ್ದು ಒಂಟಿಯಾಗಿ ಬಂದಿದ್ರು, ಬರೋದಕ್ ಮಾತ್ರ ಕೆಲವೊಬ್ರು ಸಹಾಯ ಮಾಡಿದ್ದಾರೆ. ಅದಕ್ಕೆ ಅವ್ರ ಬೆರಳಿಂದ ಅವನ್ ಕಣ್ಣಿಗೆ ಚುಚ್ಚಿ ಒಡವೆ ತಗೊಂಡು ಹೋದ ಅವನ್ ಕೈಯಿಂದಾನೇ ಮತ್ತೆ ತಂದಿಡೋ ಹಾಗೆ ಮಾಡಿದ್ದು. ಯಾವುದೇನೇ ಆದ್ರೂ ಯಾರಿಗೂ ನೋವಾಗದಿರೋ ಹಾಗೆ ನೋಡ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ದೀರಾ ನೀವು. ಯಾರ ವಿಷಯ ಏನು ಆದ್ರೆ ಒಡವೆ ಸಿಗ್ಲಿಲ್ಲ ಅಂತಂದ್ರೆ ಮನೇಲಿ ಯಾರನ್ನೂ ಬದುಕೋಕೆ ಬಿಡ್ತಿರ್ಲಿಲ್ಲ ಈ ನನ್ನ ಹೆಂಡತಿ. ಮತ್ತೆ ಬಂಗಾರ ಹೋದ್ರೆ ಸುಮ್ನೆ ಬಿಟ್ಬಿಡ್ತೀನಾ? ಸರಿ, ಸಿಕ್ಕಿದೆಯಲ್ವಾ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಬಿಡಿ. ಕಲ್ಯಾಣಿ ಶೌರ್ಯಗೆ ದೃಷ್ಟಿ ಆಗಿರುತ್ತೆ, ಮೊದಲು ಅವರಿಬ್ಬರಿಗೆ ದೃಷ್ಟಿ ತೆಗಿರಿ. ಸರಿಪಾ. ಕಲ್ಯಾಣಿ, ಇವತ್ತೇನೋ ಎಲ್ಲರೂ ಸಂತೋಷವಾಗಿದ್ದಾರಮ್ಮ. ನಾಳೆ ನಮ್ಮನ್ನ ಕಾಡೋದಕ್ಕೆ ಒಂದು ಅಪಾಯ ಕಾಯ್ಕೊಂಡು ನಿಂತಿದೆ. ಅಪಾಯನ? ಏನಮ್ಮ? ಸಂಪದ ನಾವು ಅವಳಿಗೆ ನೋವು ಕೊಟ್ಟ ವಿಡಿಯೋನ, ಫೋಟೋಸ್ಗಳನ್ನ ಎಲ್ಲನೂ ಸಾಕ್ಷಿಯಾಗಿ ಕರುಣಾಕರ್ ಅವ್ರಿಗೆ ತಲುಪೋ ಹಾಗೆ ಮಾಡಿದಾಳೆ. ನೀವು ನನಗೆ ಕೊಟ್ಟಿರೋ ಹಿಂಸೆ ವಿಡಿಯೋಗಳು ನಿಮಗೆ ಗೊತ್ತಿಲ್ಲದೆ ಆ ಕರುಣಾಕರ್ ರಾವ್ ಕೈ ಸೇರಿದೆ. ಅವನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರು ಕಾಣಿಸ್ತಾ ಇದ್ರು ಅವನ ಹತ್ರ ಇರೋ ಆ ವಿಡಿಯೋದಲ್ಲಿ ನನ್ನ ಕಿರ್ಚಾಟ, ನೀವು ನನಗೆ ಕೊಡ್ತಿರೋ ಟಾರ್ಚರ್ ವಿಡಿಯೋಗಳು ಎಲ್ಲ ಜಡ್ಸರ್ಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಈಗೇನ್ ಮಾಡೋದಮ್ಮ? ಏನಾಗಬಾರ್ದು ಅನ್ಕೊಂಡ್ವೋ ಅದೇ ಆಗಿದೆಯಲ್ಲ. ಇವಾಗ ಆ ಕರುಣಾಕರ್ ರಾವ್ಗೊಂದ್ಸಲ ಫೋನ್ ಮಾಡೋದು ಒಳ್ಳೇದಲ್ವಾ?